ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಇವತ್ತಿನ ಕುಕ್ಕಿಂಗ್ ವಿಡಿಯೋ ಬಂದು ಆಲ್ರೆಡಿ ಎಲ್ಲ ತಮ್ಮನೇಲಿ ನೋಡಿದ್ದೀರಾ, ಮೊಳಕೆ ಹುಳಿಕಾಳು ಸಾಂಬಾರು ಅಂದರೆ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ಆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಸಾಂಬಾರಿಗೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ಸ್ ಸ್ಟಾರ್ಟ್ ಆಗಿರೋದು. ಫಸ್ಟ್ ಬಂದು ಕಾಯಿ, ಆಮೇಲೆ ಮೊಳಕೆ ಹುಳಿಕಾಳು ಮತ್ತು ಆಲೂಗೆಡ್ಡೆ, ಆಮೇಲೆ ಈರುಳ್ಳಿ, ಟೊಮೆಟೊ, ಅರಿಶಿಣ, ಕೊತ್ತಂಬರಿ, ಧನಿಯಾ ಪೌಡರು, ಇನ್ನೊಂದು ಗರಂ ಮಸಾಲ, ಖಾರದ ಪುಡಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಕಾಳು, ಅದ್ರ ಜೊತೆ ಬಂದು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಈಗ ಬಂದು ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಫಸ್ಟು ಮಿಕ್ಸ್ ಮಾಡಿರಿ ಗಾಯ್ಸ್. ಈಗ ಮೇನ್ ಬಂದು ಒಂದು ಕುಕ್ಕರಿಗೆ ಒಂದು 4 ಇಲ್ಲಾಂದರೆ ಒಂದು 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಳ್ಳಿ. ಫಸ್ಟು ಸಾಸಿವೆ ಜೊತೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಗೊತ್ತಾಯ್ತಲ್ಲ. ಫಸ್ಟ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದಿಷ್ಟು ಹಾಕೊಳ್ಳಿ. ಆಮೇಲೆ ಅರಿಶಿನ ಪುಡಿ ಸ್ವಲ್ಪ, ಒಂದು ಬೇರೆ ಮೈಕ್ ಏನೋ ತಗೋಬೇಕು, ಅಲ್ಲಿವರೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಮೊಳಕೆ ಹುಳಿಕಾಳು ಮತ್ತು ಆಲೂಗೆಡ್ಡೆ ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಒಂದು 5 ನಿಮಿಷ ಕ್ಲೀನಾಗಿ ಗೂರಾಡ್ಕೊಂಡು ಬಿಡಿ ಗೈಸ್. ಈಗ ಒಂದು 2ರಿಂದ 3 ನಿಮಿಷದಷ್ಟು ಬಿಟ್ಟಾದಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಏನೇನಂತ ಅವಾಗಲೇ ತೋರಿಸಿದ್ದೀನಲ್ಲ ಅದಷ್ಟು ಮಸಾಲೆ ಹಾಕೋಣ. ಮಸಾಲೆ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ರಿ. ಹಂಗೆ ನೀರೆಲ್ಲ ಕ್ಲೀನಾಗಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಾಗಿ ಹಾಕ್ಕೊಂಡು ಈಗ ಉಪ್ಪು ಹಾಕಿ. ಬೇಕಾದರೆ ನೀವು ಬಿಸಿನೀರು ಕೂಡ ಹಾಕೊಬೋದು. ಇದಿಷ್ಟು ಆದಮೇಲೆ ಕುಕ್ಕರ್ ವಿಷಲ್ ಹಾಕಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಬಿಟ್ಟು ಒಂದು 2 ವಿಷಲ್ ಆಗೋರಿಗೆ ಬಿಟ್ಟಾದಮೇಲೆ ನೀವು ನೋಡಿ ತಗೋಬೋದು. ಆವಾಗ ಸಾಂಬಾರು ರೆಡಿ ಆಗಿರುತ್ತೆ, ಟೇಸ್ಟ್ ಕೂಡ ಸವಿಯಾಗಿರುತ್ತೆ. ಗೈಸ್ ಈಗ ಫೈನಲಿ ಸಾಂಬಾರೆಲ್ಲ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಮಸ್ತಾಗಿದೆ, ಮುದ್ದೆಗೆ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ರಿ. ಎಲ್ಲ ಊಟ ಮಾಡ್ತಾಯಿದ್ದೀವಿ ಮನೇಲಿ, ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ರಿ. ಏನೇನು ಮಸಾಲೆ ಹೇಳಿದೆಲ್ಲ ಗಟ್ಟಿ ಬೇಡ, ಇಷ್ಟು ಸಾಕು. ಇಷ್ಟಿದ್ರು ನಿಮಗೆ ಮನೇಲಿ ಊಟ ಮಾಡೋಕ್ಕೆ ಎಲ್ಲರಿಗೂ. ಇನ್ನೂ ಚಪಾತಿ ರೊಟ್ಟಿಗಾದರೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟು ಕುಕ್ಕಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.